ಹಾಯ್ ಹಲೋ ಮೈ ಡಿಯರ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಸ್ಟಡಿ ವ್ಲಾಗ್ನ ಇಂದು ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ಟಡಿ ವಿತ್ ಮೀ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಗೆಳತಿ ಚೈತ್ರ. 2-3 ದಿನ ಆಗಿರಬೇಕು ಫ್ರೆಂಡ್ಸ್, ನಾನು ವೀಡಿಯೋನೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಯಾಕಪ್ಪ ಅಂತಂದರೆ ಗ್ರೂಪ್ ಬಿ ಎಕ್ಸಾಮ್ ಇತ್ತು, ಸ್ಯಾಟರ್ಡೇ ಇತ್ತು, ಅದು ಕಡ್ಡಾಯ ಕನ್ನಡ. ಹಾಗಾಗಿ ನಾನು ಫ್ರೈಡೇನೇ ಅಡ್ವಾನ್ಸಾಗಿ ಬೆಳಗಾಮಿಗೆ ಹೋಗಿದ್ದೆ. ನನ್ನದು ಎಕ್ಸಾಮ್ ಸೆಂಟರ್ ಬೆಳಗಾಮಿತ್ತು. ಅಲ್ಲಿ ನಮ್ಮ ಸಿಸ್ಟರ್ ಮನೆ ಇದೆ ಅಂತ ನಾನು ಅಡ್ವಾನ್ಸಾಗಿಯೇ 1 ಡೇ ಮುಂಚಿತವಾಗಿಯೇ ಹೋಗಿದ್ದೆ. ಆದರೆ ಆ ಎಕ್ಸಾಮ್ ಪೋಸ್ಟ್ಪೋನ್ ಆಗಿದ್ದಕ್ಕೆ ನಾನು ಅಲ್ಲೇ ಉಳ್ಕೋಬೇಕಾಯಿತು. ಯಾಕಪ್ಪ ಅಂದರೆ ನಮ್ಮ ಅಕ್ಕನ ಮನೆಯಲ್ಲಿ ಗಣೇಶನ ಇಟ್ಟಿದ್ದಾರೆ. 11 ದಿನದ ಗಣೇಶ ಇತ್ತು, ಹಾಗಾಗಿ ಬಿಡಲಿಲ್ಲ. 1-2 ದಿನ ಇದ್ದು ಹೋಗು ಅಂತಂದು ಇಟ್ಕೊಂಡ್ರು. ಆಮೇಲೆ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಮತ್ತು ಸ್ಟಡಿನೂ ಮಾಡೋಕ್ಕಾಗಲಿಲ್ಲ ನನಗೆ. ಅದಕ್ಕೆ ನಾನು ನಿನ್ನೆ ತಾನೇ ನಮ್ಮ ಊರಿಗೆ ಇಲ್ಕಲ್ಲಿಗೆ ಬಂದೆ. ಅದಕ್ಕೆ ನಾನು ಇವತ್ತು ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿ ಇವತ್ತು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬೆಳಗಾಮಿಂದ ಇಲ್ಕಲ್ಗೆ 5 ಅವರ್ ಜರ್ನಿ ಫ್ರೆಂಡ್ಸ್. ತುಂಬಾ ಟಯರ್ಡ್ ಆಯಿತು, ತುಂಬಾ ದೂರಿನ ದಾರಿ. ಹಾಗಾಗಿ ತುಂಬಾ ಟಯರ್ಡ್ ಆಗಿಬಿಡ್ತು ನನಗೆ. ನಾನು ಬೆಳಗ್ಗೆನೇ ಕುಂತಿದ್ದೆ, ಇಲ್ಕಲ್ ಬಂದು ಮುಟ್ಟೋಕ್ಕೆ 3 ಗಂಟೆ ಆಯಿತು. ಅದಕ್ಕೆ ನಾನು ನಿನ್ನೆ ದಿನ ಏನೋ ಸ್ಟಡಿ ಮಾಡಲಿಲ್ಲ. ಮತ್ತು ಇವತ್ತು ಬೆಳಗ್ಗೆ ಬೇಗನೆ ಎದ್ದೀನಿ. ಅಂದರೆ ನಶಿಕ್ನಾಗ 3 ಗಂಟೆಗೆ ಏನು ಎದ್ದಿಲ್ಲ, ನಾನು 6 ಗಂಟೆಗೆ ಎದ್ದು ಟೆರೆಸ್ ಮೇಲೆ ಬಂದು ಒಂದು 10 ಸೂರ್ಯ ನಮಸ್ಕಾರ ಮಾಡಿದೆ. ಆಮೇಲೆ ಒಂದು ಸ್ವಲ್ಪ ಮೆಡಿಟೇಷನ್ ಮಾಡಿದೆ. ಅದಾದಮೇಲೆ ಇವಾಗ ಪ್ರಾಣಾಯಾಮ ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ತಲೆನೋವು, ಸುಸ್ತು ಎಲ್ಲ ನಿವಾರಣೆ ಆಗುತ್ತೆ. ಮತ್ತು ಫ್ರೆಂಡ್ಸ್, ಇವತ್ತು ಒಂದು ನೋಟಿಫಿಕೇಷನ್ ಬಂದಿದೆ KE ಅವ್ರ ಕಡೆಯಿಂದ. ಕಡ್ಡಾಯ ನಮ್ಮದು VAO ಕಡ್ಡಾಯ ಕನ್ನಡ ಪರೀಕ್ಷೆ ಸೆಪ್ಟೆಂಬರ್ 29ನೇ ತಾರೀಕಿತ್ತು ಅಂತ ಹೇಳಿದರು. ಆದರೆ ಎಲ್ಲರೂ ಏನು ಅಂದ್ಕೊಂಡಿದ್ವಿ, ಪೋಸ್ಟ್ಪೋನ್ ಆಗ್ಬೋದು, ಗ್ರೂಪ್ ಬಿ ಎಕ್ಸಾಮ್ ಯಾವ ರೀತಿ ಪೋಸ್ಟ್ಪೋನ್ ಆಯ್ತಲ್ಲ ಅದೇ ರೀತಿ ಪೋಸ್ಟ್ಪೋನ್ ಆಗ್ಬೋದು ಅಂತ ಅಂದ್ಕೊಂಡಿದ್ವಿ. ಆದರೆ ಆ ರೀತಿ ಏನಾಗಂಗಿಲ್ಲ. ಇದು ಕಡ್ಡಾಯವಾಗಿ ಅವರು ಕನ್ನಡ ಪರೀಕ್ಷೆಯನ್ನು ನಡೆಸ್ತಾರೆ. ಅದು ಸೆಪ್ಟೆಂಬರ್ 29ನೇ ತಾರೀಕು. ಇದೊಂದು ಸ್ವಲ್ಪ ಕ್ಲಿಯರಾಗಿ ಗೊತ್ತಿರಲಿ. ಇವಾಗ ನಾನು ತಲೆಗೆ ಕೊಬ್ಬರಿ ಎಣ್ಣೆ ಹಚ್ಕೊಳ್ತಾ ಇದ್ದೀನಿ. ನಾನು ಜರ್ನಿ ಮಾಡಿದ್ನಲ್ಲ ಫ್ರೆಂಡ್ಸ್, ಒಂಥರ ಧೂಳು, ಜಿಡ್ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಫುಲ್ ತಲೆಗೆಲ್ಲ ಎಣ್ಣೆ ಹಚ್ಕೊಂಡು ಮಸಾಜ್ ಮಾಡೋದ್ರಿಂದ ಹೇರ್ಸ್ ಎಲ್ಲ ಗ್ರೋ ಆಗ್ತಾವೆ. ನಾವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿ ಗ್ರೋ ಆಗುತ್ತೆ. ಹಾಗಾಗಿ ಒಂದು ಸ್ವಲ್ಪ ನಾವೇನು ಮಾಡಬೇಕು, ನೀಟಾಗಿ ಕೊಬ್ಬರಿ ಎಣ್ಣೆ ಎಲ್ಲ ತಲೆಗೆಲ್ಲ ಮಸಾಜ್ ಮಾಡೋ ರೀತಿ ಹಚ್ಕೋಬೇಕು. ಮತ್ತು ಇವಾಗ ನಾನು ಅದೇ ಕೊಬ್ಬರಿ ಎಣ್ಣೆನ ಫೇಸ್ಗೂ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಮುಖದಲ್ಲಿ ಏನಾಗ್ಬಿಟ್ಟಿರುತ್ತೆ, ಡಸ್ಟು ಎಲ್ಲ ಕುಂತ್ಕೊಂಡು ಇರುತ್ತೆ. ಅದನ್ನೆಲ್ಲ ಕ್ಲೀನಾಗಿ ಹೋಗಲಾಡಿಸ್ಬೇಕಂತಂದರೆ ಒಂದೇ ಒಂದು ಮದ್ದು ಅಂದರೆ ಅದು ಕೊಬ್ಬರಿ ಎಣ್ಣೆಯಿಂದನೇ ಹೋಗುತ್ತೆ. ಈ ರೀತಿಯಾಗಿ ನಾವು ಕ್ಲೀನಾಗಿ ಮಸಾಜ್ ಮಾಡೋದ್ರಿಂದ ಫೇಸಲ್ಲಿ ಸಹ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ. ಆಮೇಲೆ ಫೇಸಲ್ಲಿ ಧೂಳು, ಆಮೇಲೆ ಮೇಕಪ್ ಮಾಡ್ಕೊಂಡಿರ್ತೀವಿ, ಫೌಂಡೇಶನ್ ಕ್ರೀಮು ಅದು ಇದು ಎಲ್ಲ ಹಚ್ಕೊಂಡಿರ್ತೀವಿ. ಅದೆಲ್ಲ ಕೆಮಿಕಲ್ ನಮ್ಮ ಫೇಸಲ್ಲೇ ಉಳ್ಕೊಳ್ಳೋದ್ರಿಂದ ಫೇಸ್ ಕೂಡ ಡ್ಯಾಮೇಜ್ ಆಗುತ್ತೆ. ಅದಕ್ಕೆ ವಾರಕ್ಕೊಮ್ಮೆ ಆದರೂ ಈ ರೀತಿಯಾಗಿ ಕೊಬ್ಬರಿ ಎಣ್ಣೆಯಿಂದ ಫೇಸ್ಗೆ ಅಪ್ಲೈ ಮಾಡಿ ಮಸಾಜ್ ಮಾಡೋದ್ರಿಂದ ಎಲ್ಲನೂ ಹೊಲಸು ಗಲೀಜು ಅನ್ನೋದೆಲ್ಲ ಕಿತ್ಕೊಂಡು ಹೋಗುತ್ತೆ. ಫೇಸ್ ಕೂಡ ಆರೋಗ್ಯವಾಗಿರುತ್ತೆ ಮತ್ತು ಕಾಂತಿಯುತವಾಗಿಯೂ ಕಾಣಿಸುತ್ತೆ. ಹಾಗಾಗಿ ನೋಡಿ ಫ್ರೆಂಡ್ಸ್, ನಾನು ಫೇಸ್ ವಾಶ್ ಮಾಡ್ಕೊಂಬಂದೆ. ಇವಾಗ ನನ್ನ ಫೇಸ್ ಒಂಥರ ಶೈನಿಂಗ್ ಕಾಣಿಸಕತ್ತೈತಲ್ಲ. ಓಕೆ ಫ್ರೆಂಡ್ಸ್, ಇವಾಗ ನಾನು ನೆಕ್ಸ್ಟ್ ಟೀ ಮಾಡ್ಕೊಂಡು ಬಂದು ಇವಾಗ ಆರಾಮಾಗಿ ಹೊರಗಡೆ ಕುಂತ್ಕೊಂಡು ಟೀನ ಸವಿತಾ ಇದ್ದೀನಿ. ಈ ರೀತಿಯಾಗಿ ಮಾಡೋದ್ರಿಂದ ನನಗೆ ಒಂಥರ ಮೈಂಡ್ ಫ್ರೆಶ್ ಆಗುತ್ತೆ. ನನಗೆ ಈ ರೀತಿಯಾಗಿ ಬಾಲ್ಕನಿಯಲ್ಲಿ ಕುಂತ್ಕೊಂಡು ಟೀ ಕುಡಿಯೋದಂದರೆ ತುಂಬಾ ಇಷ್ಟ. ಆಮೇಲೆ ಮಳೆ ಬರ್ತಿರಬೇಕು, ಮಳೆಯನ್ನು ನೋಡ್ತಾ ನಾನು ಟೀ ಕುಡಿಯೋದು, ಇವೆಲ್ಲ ನನಗೆ ಚಿಕ್ಕ ಚಿಕ್ಕ ಆಸೆಗಳು ತುಂಬಾ ಇಷ್ಟ ಆಗ್ತಾವೆ. ಆಮೇಲೆ ನಾನು ಈ ರೀತಿಯಾಗಿ ಕೊಡೋದ್ರಿಂದ ನನ್ನ ಮೈಂಡ್ ತುಂಬಾ ರಿಫ್ರೆಶ್ ಆಗುತ್ತೆ, ಶಾಂತ ಆಗುತ್ತೆ. ಆಮೇಲೆ ನನಗೆ ಓದೋಕ್ಕೂ ಓದೋಕ್ಕೂ ಸಹ ಇಂಟ್ರೆಸ್ಟ್ ಬರುತ್ತೆ. ನೀವು ಸಹ ಟ್ರೈ ಮಾಡಿ ಒನ್ ಟೈಮು. ಬಾಲ್ಕನಿ ಇದ್ದರೆ ಬಾಲ್ಕನಿಯಲ್ಲಿ ಕೂಡಿ, ಇಲ್ಲಾಂದರೆ ಹೊರಗಡೆ ಒಂಥರ ಪ್ರಶಾಂತವಾಗಿರುವಂಥ ವಾತಾವರಣದಲ್ಲಿ ಆರಾಮಾಗಿ ಮೈಂಡ್ ಫ್ರೆಶ್ ಆಗಿ ರಿಲ್ಯಾಕ್ಸ್ ಆಗಿ ಒನ್ ಟೈಮ್ ಕುಂತ್ಕೊಂಡು ಟೀ ಕುಡೀರಿ. ಎಷ್ಟು ಮೈಂಡ್ ಫ್ರೆಶ್ ಆಗುತ್ತೆ ಅನ್ನೋದನ್ನು ಗಮನಿಸಿ ಫ್ರೆಂಡ್ಸ್. ಮತ್ತು ನೀವು ಅದನ್ನೇ ರಿಪೀಟ್ ಮಾಡ್ತೀರಾ.
ಇವಾಗ ನಾನು ಫ್ರೆಶ್ ಅಪ್ ಆದೆ, ಟೀ ಎಲ್ಲ ಕುಡಿಯೋದಾಯಿತು. ನಮ್ಮ ಗಣೇಶನ್ನು ಸಹ ಸ್ಕೂಲಿಗೆ ಕಳಿಸಿದೆ, ಅವನಿಗೆ ಟಿಫನ್ ರೆಡಿ ಮಾಡಿ. ಇವಾಗ ನಾನು ಆರಾಮಾಗಿ 1 ಅವರ್ ಸ್ಟಡಿ ಮಾಡಬೇಕಂತ ಕುಂತೀನಿ. 9 ಗಂಟೆಯಿಂದ 10 ಗಂಟೆವರೆಗೂ ನಾನು ಹಿಸ್ಟ್ರಿ ಓದ್ತಾ ಇದ್ದೀನಿ. ಇದು ಕರ್ನಾಟಕ ಹಿಸ್ಟ್ರಿ. ಇದು 1 ಅವರ್ ಹಿಸ್ಟ್ರಿ ಸ್ಟಡಿ ಆದಮೇಲೆ ನಾನು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ದೇವರಿಗೆಲ್ಲ ನಮಸ್ಕಾರ ಮಾಡಿ ಮತ್ತು ನನ್ನ ಟಿಫನ್ ಕೂಡ ಮುಗಿಸ್ಕೊಂಡು ನನ್ನ ಸ್ಟಡಿ ಸ್ಟಾರ್ಟ್ ಮಾಡೋದ್ಲಿಗೆ 10:48 ಆಯಿತು. ಇವಾಗ ನನ್ನ ಸ್ಟಡಿನ ಮತ್ತೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾನು ಜಿಯೋಗ್ರಫಿ ಓದಬೇಕು. ಇವಾಗ ನಾನು ಕರ್ನಾಟಕ ಜಿಯೋಗ್ರಫಿ ಓದ್ಕೊಳ್ತಾ ಇದ್ದೀನಿ. ಇದರಲ್ಲಿ 1ನೇ ಅಧ್ಯಾಯ ಕರ್ನಾಟಕದ ಪರಿಚಯ ಇದು ಕಂಪ್ಲೀಟ್ ಆಗಿದೆ. ಇದರಲ್ಲಿ ಕರ್ನಾಟಕದ ವಿಕಾಸ, ಭೌಗೋಳಿಕ ಸ್ಥಾನ, ಗಾತ್ರ ಮತ್ತು ವಿಸ್ತೀರ್ಣ, ಆಡಳಿತ ವಿಭಾಗಗಳು ಇದೆಲ್ಲ ಕಂಪ್ಲೀಟ್ ಆಗೈತಿ. ಮತ್ತು 2ನೇ ಅಧ್ಯಾಯ ಭೂಸ್ವರೂಪಗಳು. ಇದರಲ್ಲಿ ಭೂಸ್ವರೂಪಗಳ ವಿಭಾಗಗಳು, ಕರಾವಳಿ ಮೈದಾನ, ಪಶ್ಚಿಮ ಘಟ್ಟ ಅಥವಾ ಮಲೆನಾಡು ಮೈದಾನ ಪ್ರದೇಶ, ಉತ್ತರ ಮೈದಾನ, ದಕ್ಷಿಣ ಮೈದಾನ ಇದಿಷ್ಟು ಕಂಪ್ಲೀಟ್ ಆಗಿದೆ. ನೆಕ್ಸ್ಟು 3ನೇ ಅಧ್ಯಾಯ ವಾಯುಗುಣ. ಇದನ್ನು ಇವಾಗ ಓದ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 1 ಅವರ್ ಜಿಯೋಗ್ರಫಿ ಕಂಪ್ಲೀಟ್ ಆದಮೇಲೆ ಇವಾಗ 12 ಗಂಟೆ ಆಯಿತು ಫ್ರೆಂಡ್ಸ್. ನಾನಿವಾಗ ಪೊಲಿಟಿಕಲ್ ಓದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಒಂದು ವಿಷಯ ನನಗೆ ತುಂಬಾ ಖುಷಿ ಆಯಿತು. ಏನಪ್ಪ ಅಂತಂದರೆ, ನನ್ನ ಫ್ರೆಂಡ್ಸ್ಗಳು ಕೇಳ್ತಾ ಇದ್ರಿ ವಿಡಿಯೋ ಯಾಕೆ ನೀವು ಅಪ್ಲೋಡ್ ಮಾಡಿಲ್ಲ ಅಂತ. ನನಗೆ ಇದನ್ನು ಕೇಳಿ ತುಂಬಾ ಖುಷಿ ಆಯಿತು. ಯಾಕಂದರೆ ನನ್ನ ವಿಡಿಯೋಗೋಸ್ಕರ ನೀವು ಕಾಯ್ತಾ ಇದ್ದೀರಲ್ಲ, ಅದು ನನಗೆ ತುಂಬಾ ಖುಷಿ ಕೊಡ್ತು ಫ್ರೆಂಡ್ಸ್. ಇವಾಗ ನಾನು 12 ಗಂಟೆಯಿಂದ 1 ಗಂಟೆವರೆಗೂ ಪೊಲಿಟಿಕಲ್ ಸ್ಟಡಿ ಆದಮೇಲೆ ನಾನು ರೆಸ್ಟ್ ಮಾಡಿದೆ ಊಟ ಗೀಟ ಮಾಡೋಕ್ಕೆ. ಮತ್ತು 2 ತಾಸು ಮುಗಿದ್ಮೇಲೆ 2 ತಾಸು ರೆಸ್ಟ್ ಮಾಡಿದ್ದಾದಮೇಲೆ ನಾನಿವಾಗ ಕಂಪ್ಯೂಟರ್ನ ಓದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್ ಕೇಳ್ತಾ ಇದ್ರಿ ಕರೆಂಟ್ ಅಫೇರ್ಸ್ಗೆ ಯಾವ ವಿಡಿಯೋನ ರೆಫರ್ ಮಾಡ್ತಾ ಇದ್ದೀರಾ ಅಂತ. ಹೇಳಿದ್ದೀನಿ ಫ್ರೆಂಡ್ಸ್ ಎಷ್ಟೋ ವಿಡಿಯೋದಲ್ಲಿ, ಮತ್ತೆ ಹೇಳ್ತಾ ಇದ್ದೀನಿ. ಶಂಕರ್ ಪ್ರಕೃತಿ ಸರ್ ಇವರದು ಕರೆಂಟ್ ಅಫೇರ್ಸ್ನ ನಾನು ರೆಫರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಹೇಳ್ತಾರೆ. ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದರೆ ಮತ್ತೆ ಕರೆಂಟ್ ಅಫೇರ್ಸ್ನೇ ನಾವು ಓದ್ಕೋಬೇಕು, ನೋಡಬೇಕು ಅನ್ನೋಷ್ಟು ಇಂಟ್ರೆಸ್ಟ್ ಬರುತ್ತೆ. ಅಷ್ಟು ಚೆನ್ನಾಗಿ ಹೇಳ್ತಾರೆ. ನೀವು ಕೂಡ ಫಾಲೋ ಮಾಡಿ ಫ್ರೆಂಡ್ಸ್. ನಾನು 3 ಗಂಟೆಯಿಂದ 5 ಗಂಟೆವರೆಗೂ ಕಂಪ್ಯೂಟರ್ನ 2 ತಾಸು ಸ್ಟಡಿ ಮಾಡಿದೆ. ಅದಾದಮೇಲೆ ಮನೆ ಕೆಲಸ ಮಾಡಿ ಟೀ ಕುಡಿದು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಎಲ್ಲ ಕಂಪ್ಲೀಟ್ ಆದಮೇಲೆ ಮತ್ತೆ ನಾನು 7 ಗಂಟೆಯಿಂದ ನನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. 7 ಗಂಟೆಯಿಂದ 8:30ವರೆಗೂ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನಾನು ನೋಡಿದೆ ಮತ್ತು ನೋಟ್ಸನ್ನು ಸಹ ಮಾಡಿಕೊಂಡೆ. ನೀವು ಒಂದು ಟೈಮ್ ಆ ಸರ್ದು ಕೇಳಿ ಫ್ರೆಂಡ್ಸ್, ಕರೆಂಟ್ ಅಫೇರ್ಸ್ ಕ್ಲಾಸ್ನ ಎಷ್ಟು ಚೆನ್ನಾಗಿ ಹೇಳ್ತಾರಂತೆ ನಿಮಗೆ ಅರ್ಥ ಆಗುತ್ತೆ. ಮತ್ತು ನಾವು ಎಷ್ಟೊಂದು ಮಾಹಿತಿಯನ್ನು ತಿಳ್ಕೊಳ್ತಾ ಇದ್ದೀವಿ. ಮತ್ತು ಏನೇನಾಗಿದೆ ನಮ್ಮ ಸುತ್ತಮುತ್ತಲೂ ಏನೇನಾಗ್ತಾ ಇದೆ ಅಂತ ಕೇಳೋಕ್ಕೆ ನೋಡೋಕ್ಕೆ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂದರೆ ಅಷ್ಟು ಇಂಟ್ರೆಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವು ಸಹ ಫಾಲೋ ಮಾಡಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತು 5ರಿಂದ 6 ತಾಸು ಸ್ಟಡಿ ಮಾಡಿದೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.